ಶ್ರೇಯಸ್ ಪಟೇಲ್ ಅವರು ಮುನ್ನಡೆಯನ್ನ ಕಂಟಿನ್ಯೂ ಮಾಡಿದ್ದಾರೆ. ನೋಡಬೇಕು ಯಾವ ರೀತಿಯಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನು ಈ ಬಾರಿನಾದರೂ 2 ದಶಕದಲ್ಲಿ ಆಗದೇ ಇರುವಂಥದ್ದನ್ನ ಡಬಲ್ ಡಿಜಿಟ್ ಕ್ರಾಸ್ ಮಾಡ್ತಾರಾ? ಯಾಕೆಂದ್ರೆ ಅತ್ಯಂತ ಗಟ್ಟಿ ನಾಯಕತ್ವ ಇರುವಂಥದ್ದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಮಾಸ್ ಲೀಡರ್, ಸಂಘಟನಾ ಚತುರ ಅಂತ ಕರೆಸ್ಕೊಳ್ತಾ ಇರುವಂಥ ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿ ಮತ್ತು ಕೆಪಿಸಿಸಿ ಅಧ್ಯಕ್ಷರು. ಆದರೆ ಎಷ್ಟರ ಮಟ್ಟಿಗೆ ಅದು ಲೋಕಸಭೆಯಲ್ಲಿ ಪ್ರಭಾವ ಬೀರುತ್ತೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಗ್ಯಾರಂಟಿ ಎಷ್ಟರ ಮಟ್ಟಿಗೆ ರೀಚ್ ಆಗಿದೆ, ಜನ ಗ್ಯಾರಂಟಿ ನೋಡ್ಕೊಂಡು ವೋಟ್ ಹಾಕಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಬಿಕಾಸ್ ವಿಧಾನಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಇನ್ನೂ ಗ್ಯಾರಂಟಿ ಜಾರಿಯಾಗಿರಲಿಲ್ಲ, ಆದರೆ ಆಡಳಿತ ವಿರೋಧಿ ಅಲೆನೂ ಕೂಡ ಇತ್ತು ಬಿಜೆಪಿಗೆ. ಸೊ ಹೀಗಾಗಿ ಕಾಂಗ್ರೆಸ್ ಗೆಲ್ಲುವಂತ ನಿಟ್ಟಿನಲ್ಲಿ ಒಂದು ದೊಡ್ಡ ಮ್ಯಾಂಡೇಟ್ ಸಿಕ್ತು. ಆದರೆ ಅದು ಲೋಕಸಭೆ ಎಲೆಕ್ಷನ್ ಅಲ್ಲಿ ವರ್ಕ್ ಆಗಿಲ್ಲ, ಗ್ಯಾರಂಟಿ ಜಾರಿಯಾಗಿದ್ದರು ಅನ್ನುವಂಥದ್ದು ಚರ್ಚೆ ಇರುವಂಥದ್ದು. ಕಾದು ನೋಡೋಣ, ಏನು ಬೇಕಾದರೂ ಆಗ್ಬೋದು. ಕಡೆ ಕ್ಷಣದಲ್ಲಿ ಸ್ಟಾರ್ ಚಂದ್ರು ಅವರಿಗೆ ಸ್ಟಾರ್ ವರ್ಕ್ ಆಗಿಲ್ಲ ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ. ಯಾಕಂದರೆ ಈ ಬಾರಿ ವಿಧಾನಸಭೆ ಎಲೆಕ್ಷನ್ ರಿಪೀಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಚಲುವರಾಯಸ್ವಾಮಿ ಸೇರಿದಂತೆ ಅಲ್ಲಿರುವಂಥ ಶಾಸಕರುಗಳೆಲ್ಲ. ಆದರೆ ಅದು ರಿಪೀಟ್ ಆಗುವಂಥದ್ದು ಡೌಟು. ಬೆಂಗಳೂರು ದಕ್ಷಿಣ ತೇಜಸ್ವಿ ಸೂರ್ಯ ಅವರ ಮುನ್ನಡೆ. ಆಕ್ಚುಲಿ ಕರಾವಳಿ ಭಾಗದಲ್ಲಿ ಎಂದಿನಂತೆ ಬಿಜೆಪಿ ತನ್ನ ಭದ್ರಕೋಟೆಯನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯತ್ತ ದಾಪುಗಾಲನ್ನು ಇಟ್ಟಿರುವಂಥದ್ದು. ಆದರೆ ಉಳಿದ ಕಡೆ ಹೆಚ್ಚು ಕಮ್ಮಿ ಆಗ್ತಾನೆ ಇದೆ. ಹಾವು ಏಣಿ ಆಟ ಮುಂದುವರೆದಿರುವಂಥದ್ದು ಕೆಲವೊಂದು ಕ್ಷೇತ್ರಗಳಲ್ಲಿ. ಸ್ಪೆಷಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಾಣಿಸ್ತಾ ಇದೆ. ಸ್ಪೆಷಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಒಳ್ಳೆಯ ಲೀಡನ್ನು ಪಡ್ಕೊಳ್ತಾ ಇರುವಂಥದ್ದು, ಒಳ್ಳೆ ಫೈಟನ್ನು ಕೊಡ್ತಾ ಇದೆ ಆ ಭಾಗದಲ್ಲಿ. ಇನ್ನು ಓವರ್ ಆಲ್ ನೋಡ್ತಾ ಇದ್ದೀವಿ 543 ಕ್ಷೇತ್ರದ ಟ್ರೆಂಡ್ ಕೂಡ ಸಿಗ್ತಾ ಇದೆ. NDA 292, INDIA 230, ಅದರ್ಸ್ 21. NDA 292 ಆಕ್ಚುಲಿ 370 ಮೇಲೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ಆದರೆ ಅದಾಗಿಲ್ಲ. ಮಾತನಾಡ್ಸ್ತಾ ಹೋಗೋಣ. ಫಸ್ಟು ಸೂರಜ್ ಅವ್ರನ್ನ ಮಾತನಾಡ್ತೀನಿ. ಸೂರಜ್ ಅವರ ಈ ಸ್ವಿಂಗ್ ಸ್ಟೇಟ್ ಅಂತ ಕರೆಸ್ಕೊಳ್ತಾರೆ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಹಾಗೆ ಬಿಹಾರ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು. ಮಧ್ಯಪ್ರದೇಶ ಒಂದು ಕ್ಲೀನ್ ಸ್ವೀಪ್ ಆಗುವತ್ತ ಸಾಗ್ತಾ ಇದೆ ಬಿಜೆಪಿ. ಬಟ್ ಉಳಿದಿರುವಂಥ ಕಡೆ ತುಂಬ ಹೊಡೆತ ಬಿದ್ದಿದೆ ಆ್ಯಕ್ಚುಲಿ ಬಿಜೆಪಿಗೆ. ಅವ್ರು ಅಂದ್ಕೊಂಡಂಗೆ ಸೀಟ್ ಬರ್ತಾ ಇಲ್ಲ. ಸ್ಪೆಷಲಿ ಉತ್ತರ ಪ್ರದೇಶದಲ್ಲಂತೂ ದೊಡ್ಡ ಮಟ್ಟದಲ್ಲಿ ಕೈ ಕೊಟ್ಟಿದೆ. ಏನು ಕಾರಣ ಅಂತ ಅನಿಸುತ್ತೆ ಇದಕ್ಕೆಲ್ಲ? ಐ ಥಿಂಕ್ ಏನು ಜನಗಳಿಗೆ ತಲುಪಿಸ್ಬೇಕಾಗಿತ್ತು ನಿಜವಾದಂಥ ವಿಚಾರಗಳನ್ನ ಬಿಟ್ಟು ಭಾವನೆಗಳ ಮೇಲೆ ನೀವು ಎಷ್ಟು ಆಟ ಆಡ್ತೀರೋ ಅದು ಅದಕ್ಕಾಗಲೇ ಕೊಡಬೇಕಾಗಿರುವಂಥ ಫಲಿತಾಂಶಗಳನ್ನ ಕೊಟ್ಬಿಟ್ಟಿದ್ದೇವೆ. ಈ ಭಾವನೆಗಳು ಬಿಟ್ಟು ನಿಜವಾಗ್ಲೂ ಕೊಡುವಂಥ ವಿಚಾರಗಳೇನಿದೆ, ದಿನನಿತ್ಯ ಜೀವನ ಹೆಂಗೆ ನಡಿಬೇಕು, ನಮಗೆ ಕೆಲಸ ಎಲ್ಲಿ ಸಿಗುತ್ತೆ, ಈ ರೀತಿ ವಿಚಾರಗಳನ್ನ ಜನ ಪರಿಗಣಿಸಿ ಓಟ್ ಹಾಕಿದ್ದಾರೆ ಅಂತ ನನಗನ್ಸುತ್ತೆ. ಎಸ್ಪೆಷಲಿ ಉತ್ತರ ಪ್ರದೇಶ, ಬಿಹಾರ, ಹರಿಯಾಣ ಇವೆಲ್ಲ ಏನಾಗುತ್ತೆ, ಇವರು ಮೊನ್ನೆ ತಾನೇ ಒಂದು ರಾಜಸ್ಥಾನ ಅಂತೂ ದೊಡ್ಡ ಮೊನ್ನೆ ಇವೆರಡು ಕ್ಷೇತ್ರಕ್ಕೆ ನೀವು ಅದೊಂದು ಅಗ್ನಿವೀರ್ ಅಂತ ಏನೋ ತೊಗೊಂಡ್ಬಂದಿದ್ದಾರೆ. ಅಗ್ನಿವೀರ್ ಸ್ಕೀಮ್ ತಂದಿದ್ದಾರೆ. ಅಲ್ಲಿ ಹಲವಾರು ಜನ ಆರ್ಮಿಗೆ ಜಾಯ್ನ್ ಆಗೋವಂಥವ್ರು. ಆ ಹುಡುಗರನ್ನ ನೀವು 4 ವರ್ಷ ಬಳಸ್ಕೊಂಡು ಅವ್ರನ್ನ ಬಿಟ್ಬಿಡ್ತೀವಿ ಅಂತಂದರೆ ಇವೆಲ್ಲ ನೋಡಿದ್ದಾರೆ. ಇದೆಲ್ಲ ನೋಡಿ ನನ್ನ ಪ್ರಕಾರ ಈ ಫಲಿತಾಂಶಗಳು ನಾರ್ತ್ ಇಂಡಿಯಾಲಿ ಭಾರಿ ಒಂದು ಉಲ್ಟಾ ಅಲೆ ಬೀಸಿದೆ. ಓಕೆ, ನವೀನ್ ಅವರೇ ಏನು ಅನಿಸುತ್ತೆ? ಬಿಕಾಸ್ ನೀವು ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ಉತ್ತರ ಭಾರತದಲ್ಲಿ ಸೀಟ್ಗಳು ಬರ್ತಾ ಇಲ್ಲ. ಖಂಡಿತ ಉತ್ತರ ಪ್ರದೇಶದಲ್ಲಿ ನಮ್ಮ ನಿರೀಕ್ಷೆ ಕಳೆದ ಸಾರಿಗಿಂತ ನಾವು ಚೆನ್ನಾಗಿ ಮಾಡ್ತೀವಿ ಅಂತ ಇತ್ತು. ಆದರೆ ಅಲ್ಲಿ ಕಳೆದ ಏನು ಚುನಾವಣೆಯಲ್ಲಿ ಇಂಡಿಯಾ ಒಕ್ಕೂಟದ ಒಂದು ಇದಾಯಿತು, ಭಾಳಷ್ಟು ಕ್ಲಿಯರ್ ಡಿವೈಡ್ ಮಾಡೋ ಅಂಥ ಕೆಲಸ ಅವರು ಅಖಿಲೇಶ್ ಯಾದವ್ ಅವ್ರ ಕಡೆಯಿಂದ ಮತ್ತು ರಾಹುಲ್ ಗಾಂಧಿ ಅವ್ರ ಕಡೆಯಿಂದ ಪೋಲರೈಸೇಷನ್ ಅಂದರೆ ಅವರು ಯಾವ ರೀತಿ ಅಲ್ಲಿ ಒಂದು ನರೇಟಿವ್ ಸೃಷ್ಟಿ ಮಾಡ್ಬೋದು,